ತೆಗೆದು ಡಸ್ಟ್ಬಿನ್ ಒಳಗೆ ಹಾಕಿ ಇದಕ್ಕೆ ಒಂದು ಸಪ್ರೇಟ್ ಗಂಟೆ ಇಡ್ಲಿ ಇರ್ತಾರಲ್ಲ ಅವಾಗ ಬಿಚ್ಚಿ ಅವರು ಹಸಿ ಕಸ ಅವ್ರು ಏನಂತಾರೆ ನಮ್ದೆಲ್ಲ ಮುಸ್ಲಿಂ ಸೇರಿ ಹಸೆ ಕಸದೊಳಗೆ ಪಾಕಿಟ್ ಹಸಿ ಬರ್ತೈತಿ ಬಂದಾಗ ಅದು ಹಸೆ ಕಸ ಇದ್ದಿದ್ದು ಹಸಿ ಇರ್ತಿಲ್ಲ ರೀ ಪೂರ ಡ್ರೈ ಮಾಡ್ಕೊಂಡು ತರ್ಬೇಕಂತ ಹೆಂಗೆ ಡ್ರೈ ಮಾಡ್ಬೇಕ್ರಿ ಅದು ಮತ್ತೆ ಅಧಿಕಾರಿಗಳು ಅದ್ರ ಕಂಪ್ಲೀಟ್ ಏನಿರ್ತದೆ ನೀರು ಸಾಂಬಾರ್ ಪ್ಯಾಕೆಟ್ ಏನ್ ಚಟ್ನಿ ಪ್ಯಾಕೆಟ್ ಇನ್ನೊಬ್ರು ಬಂದು ಬಾಜು ಹಾಕಿರ್ತಾರೆ ಅವಾಗ ನಾವೇನ್ ಮಾಡ್ಬೇಕ್ರಿ ಅವ್ರು ಒಂದೇ ಯಾವ್ದು ಬೇರೆ ಇಲ್ಲ ಎಲ್ಲರಿಗೂ ಪ್ರಾಬ್ಲಮ್ಸ್ ಒಂದೇ ಅಲ್ಲಲ್ಲ ಈಗ ಇದ್ರ ಬಗ್ಗೆ ನಾವು ಹೆಲ್ಪರ್ ಇರ್ತಾರೆ ಅವರು ಯಾವ್ದು ಏನು ಅಂತ ನೋಡ್ಬೇಕು ಮಿಕ್ಸಿಂಗ್ ಅಂದ್ರೆ ಅವ್ರು ಹೊಡ್ಕೊಡ್ರಿ ಇಲ್ಲ ಪೆನಾಲ್ಟಿ ಹಾಕ್ಬೇಕು ಕಂಪ್ಲೀಟ್ ಯಾಕಿದ್ದಾರೆ ಅವ್ರು ಏನ್ ಮಾಡ್ಬೇಕಂತ ಡೈರೆಕ್ಷನ್ ಕೊಡ್ತಾರೆ ನೆಕ್ಸ್ಟ್ ಅವ್ರು ಹೆಲ್ತ್ ಇನ್ಸ್ಪೆಕ್ಟರ್ ಹೇಳ್ಬೇಕಾ ಎನ್ವೈರನ್ಮೆಂಟ್ ಇಂಜಿನಿಯರ್ ಹೇಳ್ಬೇಕಾ ಅವ್ರು ಕೊಟ್ಟಿರೋಂಥ ಮಿಕ್ಸ್ಡ್ ವೇಸ್ಟ್ ನಾವು ತಗೋಬೇಕಾ ತಗೊಂಡ್ರೆ ಈಗ ಹಸೆ ಕಸ ನಾವು ಸಪ್ರೇಟ್ ತಂದೇವ್ರಿ ಏನ್ ಪ್ಯಾಕೆಟ್ ಕೊಟ್ಟಿರ್ತಾರ ಅದನ್ನ ಹುಚ್ಚು ನೋಡೇವ್ರಿ ನಾವು ಹಸೆ ಕಸ ಇದ್ರೆ ಹಸೆ ಕಸದಾಗ ಹಾಕ್ತೇವ್ರಿ ಅಲ್ಲ ನಾವು ಒಣ ಕಸನು ಎಲ್ಲ ಆಗ್ಬಿಟ್ಟೈತಿ ಮಾತಾಡ್ಸಿ ಕಳಿಸ್ತೇನೆ ಒಂದ್ ಸೆಕೆಂಡ್ ನೋಡಿ ಹೋಗ್ಬಿಡ್ಬರ್ರಿ ಈಗ ಡಬಲ್ ಅಲ್ಲ ಇದನ್ನ ಸ್ವಲ್ಪ ನೀವು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ನೋಡ್ತೀನಿ ಯಾವ್ದು ಪ್ರಾಬ್ಲಮ್ ಈ ಚೈನ್ ಸಿಸ್ಟಮ್ ಅಲ್ಲಿ ಎಲ್ಲರೂ ಬರ್ತೀವಿ ಅದಕ್ಕೋಸ್ಕರ ನಾ ಡ್ರೈವರ್ಗಳಿಗೆ ಯಾರಿಗೂ ಮಾತಾಡಿಲ್ಲ ನಾನು ಈಗ ಅದನ್ನೇ ಹೇಳ್ತಿದ್ದೀನಿ ಡ್ರೈವರ್ಗಳನ್ನ ಯಾರಿಗೂ ಕರೆದಿಲ್ಲ ಅಲ್ಲ ಒಂದು ನಿಮಿಷ ನೀವು ಇನ್ನೊಂದು ಮಾತಾಡಿದ್ರಿ ಸ್ವಲ್ಪ ನೀವು ಮಾತಾಡಿಲ್ಲ ಅಂತ ಆಗ್ಲಿ ಚೆನ್ನಾಗತ್ರಿ ನೀವು ಮಾತಾಡೋದಿಲ್ಲ ಅಧಿಕಾರರಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಆದದ್ದು ಆಗಸ್ಟ್ 1, 2024 ಆದೇಶ ಆಯ್ತು ಅವತ್ತು ನಮಗೆ ಶಿಫಾರಸು ಮಾಡಿದ್ದೀವಿ ಆ ಶಿಫಾರಸನ್ನೇ ಸುಪ್ರೀಂ ಕೋರ್ಟ್ ಎಕ್ಸೆಪ್ಟ್ ಮಾಡಿದ್ದು ನಿಮ್ಗೆ ಗೊತ್ತಿರಲಿ ಆದ್ರೆ ಜನರಿಗೆ ಏನು ಹೇಳಿದ್ರು ಇವರು ತಪ್ಪು ಕಲ್ಪನೆ ಮಾಡಿದ್ರು ಲಂಬಾಣಿ ಜನಾಂಗದವ್ರಿಗೆ ಬೋವಿ ಜನಾಂಗದವ್ರಿಗೆ ಕೊರವರಿಗೆ ಕೊರ್ಚರಿಗೆ ಏನು ಹೇಳಿದ್ರು ಅಂದ್ರೆ ನಿಮ್ಮನ್ನು ಎಸ್.ಎ ಪಟ್ಟಿಯಿಂದ ತೆಗೆದು ಹಾಕಿದ್ರು BJP ಅವರು ಅಂತೇಳಿ ಅದನ್ನೇ ನಂಬಿ ಕೆಲವರು ಮೋಸ ಹೋದರು ಈಗ ಅವ್ರಿಗೆ ಗೊತ್ತಾಯ್ತು ಅದಕ್ಕಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಲಂಬಾಣಿ ಜನಾಂಗದವರು ಬೋವಿ ಜನಾಂಗದವರು ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ ಮೋಸ ಗೊತ್ತಾಗಿ ಬೆಂಬಲಿಸ್ತಾ ಇದ್ದಾರೆ ಅವರು ಮೋಸಗಾರರು ಅವ್ರಿಗೆ ಗೊತ್ತಾಯ್ತು ಈಗ ಮೊದಲು ಅವ್ರು ತಪ್ಪು ಕಲ್ಪನೆ ಮಾಡಿದ್ರು ನಮ್ಮ ಸರ್ಕಾರ ಇದ್ದಾಗ ಒಳ ಮೀಸಲಾತಿಯನ್ನು ನಾವು ಶಿಫಾರಸು ಮಾಡೋದಕ್ಕಿಂತಲೂ ಮುಂಚೆ ಮನಮೋಹನ್ ಸಿಂಗ್ರ ಸರ್ಕಾರ ಇದ್ದಾಗ ರಾಜ್ಯಕ್ಕೆ ಒಂದು ಲೆಟ್ರ್ ಬಂದಿತ್ತು SC ST ಪಟ್ಟಿಯಿಂದ ಲಂಬಾಣಿ ಬೋವಿ ಕೊರಚ ತೆಗಿಬೇಕು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಇದೇ ಸಿದ್ದರಾಮಯ್ಯನವರು 5 ವರ್ಷ ಮುಚ್ಚಿಟ್ಟು ಹೋಗಿದ್ರು ಇದೇ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಸ್ವತಃ ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿ 101 ಜಾತಿನೂ SC ಪಟ್ಟಿಯಲ್ಲಿ ಕರ್ನಾಟಕದಲ್ಲಿ ಇರಬೇಕು ಯಾರನ್ನೂ ತೆಗಿಬಾರ್ದು ಯಾರನ್ನೂ ಸೇರಿಸ್ಬಾರ್ದು ಅನ್ನೋದು ಶಿಫಾರಸು ಕೇಂದ್ರಕ್ಕೆ ಕಳಿಸಿ ಒಳ ಮೀಸಲಾತಿ ನಾವು ಮಾಡಿ ಯಾರು ಮೋಸಗಾರರು ಅನ್ನೋದು ನೀವು ಹೇಳಬೇಕು